ಬೆಂಗಳೂರಿನಲ್ಲಿ ಬ್ಲಾಸ್ಟಿಂಗ್ ಪ್ಲಾನ್ ಹಾಕೊಂಡಿದ್ದ ಶಂಕಿತ ಉಗ್ರನ ಡ್ರಿಲ್ ಮುಂದುವರೆದಿದೆ. ತನಿಖೆ ಚುರುಕಾಗ್ತಿದ್ದಂತೆ ಟೆರರಿಸ್ಟ್ ಬಿಚ್ಚಿಡ್ತಿರೋ ಮಾಹಿತಿ ಬೆಚ್ಚಿ ಬೀಳಿಸುವಂತಿದೆ. ಅಷ್ಟಕ್ಕೂ ಉಗ್ರರ ಸ್ಕೆಚ್ ಹೇಗಿತ್ತು, ಇನ್ಫಾರ್ಮೇಶನ್ ಶೇರಿಂಗ್ ಹೇಗಾಗ್ತಿತ್ತು, ದುಷ್ಟರು ಹಾಕೊಂಡಿದ್ದ ಬ್ಲೂ ಪ್ರಿಂಟ್ ಆದ್ರೂ ಹೇಗಿತ್ತು, ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಶಂಕಿತ ಉಗ್ರನಿಂದ ಬಯಲಾಯಿತು ಉಗ್ರ ಪ್ಲಾನ್. ವಿಧ್ವಂಸಕ ಕೃತ್ಯ ಎಸಗಲು ರಕ್ತಾಸುರರ ಮಹಾಹೊಂಚು. ಸಿಡಿಆರ್ನಲ್ಲಿ ಬಟ ಬಯಲಾಯಿತು ಇಂಟರ್ನ್ಯಾಷನಲ್ ಕಾಲ್ ಲಿಂಕ್. ಮಧ್ಯರಾತ್ರಿ ತನ್ನ ತಾಯಿಗೆ ಕರೆ ಮಾಡ್ತಿದ್ದಂತೆ ಉಗ್ರ ಜುನೇದ್. ಬೆಂಗಳೂರಿನಲ್ಲಿ ಉಗ್ರ ಕೃತ್ಯ ನಡೆಸಲು ಪ್ಲಾನ್ ಹಾಕಿಕೊಂಡಿದ್ದ ಉಗ್ರರ ಪ್ಲಾನ್ಗಳು ಒಂದೊಂದಾಗಿ ಬಯಲಾಗ್ತಿದೆ. ಬಂಧಿತ ಉಗ್ರರ ತನಿಖೆಯನ್ನ ಮಾಡ್ತಿರೋ ಎನ್ಐಎ ಹೊಸ ವಿಚಾರಗಳನ್ನ ಬಯಲಿಗೆ ತರ್ತಿದೆ. ವಿಚಾರಣೆಯ ಕಾವು ಏರಿಸಿರುವ ಎನ್ಐಎ ಅಧಿಕಾರಿಗಳು ಉಗ್ರರ ಸ್ಕೆಚ್ ಅಂಡ್ ಪ್ಲಾನಿಂಗ್ ಇಂಚಿಂಚಾಗಿ ಬಾಯ್ಬಿಡಿಸುತ್ತಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ಅವಿತು ಕುಳಿತಿರುವ ಮೋಸ್ಟ್ ವಾಂಟೆಡ್ ಉಗ್ರ ಜುನೈದ್ ಅಹಮದ್ ಬೆಂಗಳೂರಿನಲ್ಲಿರುವ ಬಂಧಿತ ತನ್ನ ತಾಯಿ ಹಸೀನಾ ಫಾತಿಮಾಗೆ ಮಧ್ಯರಾತ್ರಿ 2 ಗಂಟೆಗೆ ಕರೆ ಮಾಡಿ ಮಾತನಾಡ್ತಿದ್ದಂತೆ. ಮಧ್ಯರಾತ್ರಿಯೇ ಅತಿ ಹೆಚ್ಚಾಗಿ ಕರೆ ಮಾಡಿ ಮಾತನಾಡ್ತಿದ್ದ ಉಗ್ರ ಜುನೇದ್ ಗಂಟೆಗಟ್ಟಲೆ ಪ್ಲಾನ್ ಬಗ್ಗೆ ಹೇಳ್ತಿದ್ದಂತೆ. ಸದ್ಯ ಇದೇ ವಿಚಾರ ಎನ್ಐಎ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರ ಟಿ ನಾಸಿರ್ ಸೂಚನೆಯಂತೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಜುನೈದ್ ತನ್ನ ತಾಯಿಗೆ ತಡರಾತ್ರಿ ಕರೆ ಮಾಡಿ 25 ರಿಂದ 40 ನಿಮಿಷಗಳ ಕಾಲ ಗೌಪ್ಯ ಮಾತುಕತೆಯನ್ನ ನಡೆಸುತ್ತಿದ್ದಂತೆ. ಮಗ ಜುನೇದ್ ಮಾತನಾಡಿದ್ದ ವಿಷಯವನ್ನ ಫಾತಿಮಾ ಜೈಲಿನಲ್ಲಿರುವ ಸಶಸ್ತ್ರ ಮೀಸಲು ಪಡೆಯ ಎಎಸ್ಐ ಚಾಂದ್ ಪಾಷನಿಗೆ ತಿಳಿಸುತ್ತಿದ್ಲಂತೆ. ಇನ್ನು ಜೈಲಿನ ಬ್ಯಾರಕ್ನಲ್ಲಿರುವಂತ ಉಗ್ರ ನಾಸಿರ್ಗೆ ಎಲ್ಲ ವಿಚಾರಗಳನ್ನ ಪಾಷಾ ಸೀಕ್ರೆಟ್ ಆಗಿ ಶೇರ್ ಮಾಡ್ತಿದ್ದ ಅನ್ನೋದು ಎನ್ಐಎ ತನಿಖೆಯಲ್ಲಿ ಗೊತ್ತಾಗಿದೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ನಾಸಿರ್ ಹಾಗೂ ಜುನೈದ್ ನಡುವೆ ಫಾತಿಮಾ ಹಾಗೂ ಪಾಷಾ ಸಂದೇಶ ರವಾನೆ ಮಾಡೋ ಪಾರಿವಾಳದ ಕೆಲಸ ಮಾಡ್ತಿದ್ರು. ಅಲ್ಲದೆ ಜೈಲಿನಲ್ಲೇ ಕುಳಿತು ಉಗ್ರನಿಗೆ ನೆರವು ನೀಡಿದ್ದ ಮನೋವೈದ್ಯ ಡಾಕ್ಟರ್ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ, ಫಾತಿಮಾರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಲಾಗಿದೆ. ಈ ವೇಳೆ ಉಗ್ರರು ಮಾತ್ರ ಒಂದೊಂದು ಹೇಳಿಕೆಯನ್ನ ನೀಡುತ್ತಾ ಇದ್ದು ಮತ್ತಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ಹಲವು ಆಯಾಮಗಳಲ್ಲಿ ತನಿಖೆ ಕೈಗೊಂಡಿರುವ ಎನ್ಐಎ ಅಧಿಕಾರಿಗಳು ಬಂಧಿತ ಉಗ್ರರ ಸಂಪರ್ಕದಲ್ಲಿದ್ದವರ ಲಿಸ್ಟ್ ಅನ್ನ ಸಿದ್ಧಪಡಿಸಿದ್ದಾರೆ. ಅಲ್ಲದೆ ಅನುಮಾನ ಇರೋ ವ್ಯಕ್ತಿಗಳಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.